ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ರ್ಯಾಪಿಡ್ ರಿವಿಷನ್ ಆಫ್ ಇಂಡಿಯನ್ ಜಿಯೋಗ್ರಫಿ. ಇವತ್ತು ನಾನು ಮಾನ್ಸೂನ್ ವಿಂಡ್ಸ್ ಬಗ್ಗೆ ಮಾತಾಡ್ತೇನೆ. ನೋಡಿ, ಅಲ್ಲಿ ಅರೇಬಿಯನ್ ಸಿ ಇದೆ, ನಿಮಗೆ ಮರ ಕಾಣ್ತಿರ್ಬೋದು. ಇಲ್ಲಿ ಮರದ ಗಾಳಿ ಯಾವ ಕಡೆ ಇದೆ, ಈ ಕಡೆಯಿಂದ ಈ ಕಡೆ ಬೀಸ್ತದೆ. ನಿಮಗೆ ಅದರದ್ದು ಎಳೆ ಕಾಣ್ತಿರ್ಬೋದು. ಈ ಕಡೆಯಿಂದ ಈ ಕಡೆ ಮರಗಳು ಬೆಂಡ್ ಆಗಿದೆ, ಯಾಕಂದರೆ ಅದು ಸೌತ್ ವೆಸ್ಟ್ ಡೈರೆಕ್ಷನ್, ಆಯಿತಾ. ಅಲ್ಲಿಂದ ಇವಾಗ ಟ್ರೇಡ್ ವಿಂಡ್ಸ್ ಬರುತ್ತೆ. ಅರೇಬಿಯನ್ ಸಿಯಿಂದ ಭಾರತದ ಕಡೆಗೆ ಟ್ರೇಡ್ ವಿಂಡ್ಸ್ ಬರುತ್ತೆ. ಈ ಟ್ರೇಡ್ ವಿಂಡ್ಸ್ ಥ್ರೂ ಔಟ್ ವೆಸ್ಟರ್ನ್ ಘಾಟ್ಸಿಂದ ಬರೋದ್ರಿಂದ ಈ ಗಾಳಿ ಫಸ್ಟ್ ಅರೇಬಿಯನ್ ಸಿನ ದಾಟ್ಕೊಂಡು ಬರಬೇಕು. ಈ ಅರೇಬಿಯನ್ ಸಿಯಿಂದ ಬರಬೇಕಾದ್ರೆ ಏನಾಗುತ್ತೆ, ಅದು ನೀರಿನ ಮಾಯ್ಶ್ಚರ್ ಕಂಟೆಂಟ್ನ ತಗೊಬರುತ್ತೆ. ಅದರಿಂದ ನೋಡಿ, ಥ್ರೂ ಔಟ್ ವೆಸ್ಟರ್ನ್ ಘಾಟ್ಸ್, ಥ್ರೂ ಔಟ್ ದ ಕೋಸ್ಟಲ್ ಬೆಲ್ಟ್ ಆಫ್ ಅರೇಬಿಯನ್ ಸಿ ಈ ಟೈಮಲ್ಲಿ ಮೋಡಗಳು ಫಾರ್ಮ್ ಆಗುತ್ತೆ. ಆ್ಯಂಡ್ ಈ ಮೋಡಗಳಲ್ಲಿ ಅತಿ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಆಗುತ್ತೆ. ಆ್ಯಂಡ್ ಇದೇ ಮಳೆ ನೀವು ಥ್ರೂ ಔಟ್ ದ ಸೌತ್ ಇಂಡಿಯನ್ ಪಾರ್ಟ್ಸಿಂದ ಹಿಡಿದು ನಾರ್ತ್ ಇಂಡಿಯನ್ ಪಾರ್ಟ್ಸ್ವರೆಗೂ ಹೋಗುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ಮಾನ್ಸೂನ್ ಸೀಸನ್, ಆಯಿತಾ. ಮಾನ್ಸೂನ್ ಟ್ರೇಡ್ ವಿಂಡ್ಸ್ ಬರ್ತಿದೆ, ಸೌತ್ ವೆಸ್ಟ್ ಟ್ರೇಡ್ ವಿಂಡ್ಸ್. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಇದೇ ಮೋಡಗಳು, ಆಯಿತಾ, ಈಗ ಹೊನ್ನಾವರ ಈ ಕೋಸ್ಟಲ್ ಬೆಲ್ಟಲ್ಲಿ ಇರುವಂಥ ಮೋಡಗಳೇ ಬೆಂಗಳೂರು ಕಡೆ ಬರೋದ್ರಿಂದ ಥ್ರೂ ಔಟ್ ದಿಸ್ ಜರ್ನಿ ಕಂಟಿನ್ಯೂಸ್ ಆಗಿ ಮಳೆ ಆಗೋದ್ರಿಂದ ಬೆಂಗಳೂರು ಕಡೆ ಬರ್ತಾ 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 ಏನಾಗುತ್ತೆ, ಮೋಡಗಳಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ಬೆಂಗಳೂರಲ್ಲಿ ಕಂಪ್ಯಾರಿಟಿವ್ಲಿ ಕಮ್ಮಿ ಮಳೆ ಆಗುತ್ತೆ, ಬಟ್ ನಮ್ಮೂರಲ್ಲಿ 24x7 ಮಳೆ ಆಗುತ್ತೆ. ಸೊ ಇದಕ್ಕೆ ಕಾರಣ ಏನು, ಅರೇಬಿಯನ್ ಸಮುದ್ರದಿಂದ ಬರುವಂಥ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ನೀರಿನ ಅಂಶನ ಎತ್ಕೊಂಡು ಬರುತ್ತೆ. ಆ ನೀರಿನ ಕಣಗಳಿಂದ ಮೋಡಗಳು ಫಾರ್ಮ್ ಆಗುತ್ತೆ. ಆ ಮೋಡದಲ್ಲಿ ಪದೇ ಪದೇ ಮಳೆ ಆಗುತ್ತೆ. ಸೊ ಇದಕ್ಕೇನೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ನ ನಾವು ಮಾನ್ಸೂನ್ ಸೀಸನ್ ಅಂತ ಕರಿತೇವೆ. ಆ್ಯಂಡ್ ಮಾನ್ಸೂನ್ ಸೀಸನ್ಗೆ ಮುಖ್ಯವಾದಂಥ ಕಾರಣ ಏನು, ಸೌತ್ ವೆಸ್ಟ್ ಟ್ರೇಡ್ ವಿಂಡ್ಸ್ ದಟ್ ಕಮ್ ಫ್ರಮ್ ಅರೇಬಿಯನ್ ಸಿ. ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಜೈ. ಆ್ಯಂಡ್ ನಿಮ್ಗೆ ತೋರಿಸ್ತೇನೆ ನೋಡಿ, ಇಲ್ಲಿ ಕಾಣ್ತಿದೆ ಅಲ್ವಾ, ಇದೇ ಪಶ್ಚಿಮ ಘಟ್ಟಗಳು, ದ ವೆಸ್ಟರ್ನ್ ಘಾಟ್ಸ್. ಓಕೆ, ಜೈ.